ಇದು ಉದ್ದೇಶಪೂರ್ವಕವಾಗಿ ಆಗುತ್ತಾ ನಟ ನಟಿಯರ ಮೇಲೆ ಇದೇನಾಗ್ತಿದೆ ಗೊತ್ತಾ? ಮುಂಚೆ ಕೆಲವು ಕಡೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರಕ್ ಮುಂಚೆನೂ ಇದೆ ಇವೆಲ್ಲ ಫ್ಯಾನ್ಸ್ ಇನ್ನೊಬ್ರಿಗೆ ಬೈಯೋದು ಈ ತರ. ನನಗೆ ಯಾರೋ ಅಂದ್ರೆ ಸುಮಾರು ವರ್ಷದ ಮುಂಚೆ ಬೇರೆ ಯಾರೋ ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ, ಬಟ್ ನಮ್ಮ ಬಾಸ್ ಮುಂದೆ ನೀನೇನೋ ಅಂದ್ಬಿಟ್ಟು ಒಂದ್ಸಲಿ ಬ್ಲೇಡಲ್ಲಿ ಕೊಯ್ದು ಬಿಡಿದ ಆಯ್ತಾ. ಸೊ ಅವಾಗಿನೂ ನಡೀತಿದೆ. ಇವಾಗ ಏನಂದ್ರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು, ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಸೊ ಈ ತರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬಟ್ ಇದೆಲ್ಲ ನಿಲ್ಲೇಬೇಕು. ನಿಂತಿಲ್ಲ ಅಂದ್ರೆ ತುಂಬಾ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ಉಪಯೋಗಿಸುವಂತ ಮಾತುಗಳು ಕೋಪ ಬರುತ್ತೆ. ಇವಾಗ ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗ್ಲಿ ಈ ತರದ್ ಯಾರು ಮಾತಾಡಬಾರ್ದು. ತುಂಬಾ ನೀವು ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಿ ರಮ್ಯಾ ಅವರು. ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ಆ ನಿಲುವಿನ ಬಗ್ಗೆ ತುಂಬಾ ಒಳ್ಳೇದು ಸರ್, ತುಂಬಾ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಯಾಕೆ ಕೊಡಬಾರ್ದು? ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ, ಕರ್ಕೊಂಡೋಗಿ ಒಂದ್ ಸ್ವಲ್ಪ ಅವ್ರಿಗೆ ಬೆಂಡೆ ಎತ್ತಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಬ್ಬ. ನಿಮ್ಮ ಲೈಫಲ್ಲಿ ಒಂದು ತುಂಬಾ ಸ್ಪೆಷಲ್ ಪಾತ್ರ ಲೂಸ್ ಮಾದ. ಇವತ್ತು ಕೂಡ ಯೋಗಿ ಅಂದ್ರೆ ಲೂಸ್ ಮಾದ. ಲೂಸ್ ಮಾದ ನಿಮ್ಮ ಕರಿಯರ್ಗೆ ಸ್ಪೆಷಲ್ ಆಗಿತ್ತು. ಪರ್ಟಿಕ್ಯುಲರ್ ಆಗಿ ಇವತ್ತು ಅದೇ ಟೈಟ್ಲು, ಅಂದ್ರೆ ಹಿಂದೆ ಒಂದ್ ಕಡೆ ಎಲ್ಲ ಸಿನಿಮಾ ಮಾಡೋಂಥ ಪ್ಲಾನ್ ಕೂಡ ಆಗಿತ್ತು ಇದೇ ಟೈಟ್ಲ್. ಅದು ಹೆಂಗೆ? ತುಂಬಾ ಖುಷಿ ಆಗುತ್ತೆ. ಪ್ರತಿ ಸಲಿನೂ ನನ್ನ ಲೂಸ್ ಮಾದ ಅಂತ ಗುರುತಿಸಿದಾಗ ತುಂಬಾ ಖುಷಿ. ಯಾಕಂದ್ರೆ ಪಾತ್ರ ಅಷ್ಟು ತುಂಬಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಒಂದು ಪಾತ್ರ. ಸೊ ಅದನ್ನೇ ಇಟ್ಟು ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನಿಂಗ್ಗಳು ಆಗ್ತಾ ಇತ್ತು ಅವಾಗ ಇವಾಗ, ಬಟ್ ಯಾವುದು 100% ಆಗ್ತಿರ್ಲಿಲ್ಲ. ಸೊ ಈಗ ಅದೇ ಟೈಟ್ಲ್ ಇಟ್ಟು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸಿನಿಮಾ. ಆ್ಯಂಡ್ ಏನಕ್ಕೆ ಲೂಸ್ ಮಾದ ಇಟ್ವಿ ಅಂತಂದರೆ ಆ ಸಿನಿಮಾಗೆ ಆ ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಸೊ ಇದೇ ಹೆಸರನ್ನ ಇಟ್ಟು ಮಾಡೋಣ ಅಂತ ಸ್ಟಾರ್ಟ್ ಮಾಡೋದು. ಆ್ಯಕ್ಚುಲಿ ನನಗೆ ಫಸ್ಟ್ ಇಷ್ಟ ಇರಲಿಲ್ಲ ಇದು ಇಡಬೇಕು ಅಂತ, ಬಟ್ ಕಥೆಯನ್ನು ಅವ್ರು ನನಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ಲೂಸ್ ಮಾದ ಅಂದಿಟ್ರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ನು ಯಾರ ಮಾತು ಕೇಳ್ತಿರ್ಲಿಲ್ಲ, ಅವ್ನು ಏನು ಇಷ್ಟನೋ ಅದೇ ಮಾಡ್ತಿದ್ದ. ಸೊ ಈ ಸಿನಿಮಾಲಿ ಡೆಫಿನೆಟ್ಲಿ ಅದೇ ಥರ ಇದೆ. ಆ್ಯಂಡ್ ಪರ್ಸ್ನಲ್ ಲೈಫಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಸೊ ಅದೇ ಇಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ಟಾರ್ಟ್ ಮಾಡಿ.